ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ರವಿ ಸಾಸ್ನೂರ್. ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಟೇರ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಟೇರ ಸೀರೀಸ್ ಶುರು ಮಾಡಿದ್ವಿ ನಿರಂತರವಾದಂಥ ಸೀರೀಸ್ಗಳನ್ನು ಮಾಡಿದ್ವಿ. ಇವತ್ತಿಗೂ ಕನ್ನಡ ಪಿಕ್ಚರ್ನ ಪ್ಲೇಲಿಸ್ಟಲ್ಲಿ ಕಾಟೇರ ಅಂತ ಹೊಡೆದ್ರೆ ನಿಮಗೆ 200ಕ್ಕೂ ಹೆಚ್ಚು ವಿಡಿಯೋಗಳು ನಿಮಗೆ ತೋರಿಸ್ತವೆ. ಅಂದರೆ ಒಂದು ಒಳ್ಳೆಯ ಸಿನಿಮಾಗೋಸ್ಕರ ಕನ್ನಡ ಪಿಕ್ಚರ್ ಮಾಡೋದಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನ. ಈ ಪ್ರಯತ್ನಕ್ಕೆ ಎಲ್ಲ ಕಲಾಭಿಮಾನಿಗಳು ಕೊಟ್ಟಂತಹ ಪ್ರೀತಿ ಹಾಗೂ ವಿಶ್ವಾಸ ಹಾಗೂ ನಿಮ್ಮ ಅದ್ಭುತವಾದಂತಹ ಸಹಕಾರಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾಟೇರಾದ ವಿಚಾರಕ್ಕೆ ಬರೋದಾದರೆ, ಮೊದಲ ದಿನದ ಗಳಿಕೆ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ವಿ. ಮೊದಲ ದಿನ ರಾಜ್ಯಾದ್ಯಂತ 19,79,00,000 ಕಲೆಕ್ಷನ್ ಮಾಡಿತ್ತು. ನಿನ್ನೆ ಕೂಡ ಮತ್ತೊಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ಎರಡನೇ ದಿನದ ಕಲೆಕ್ಷನ್ 17,35,00,000 ಕಲೆಕ್ಷನ್. ಹಾಗೆ ನಿನ್ನೆ ಮಾತಾಡ್ತಾನೆ ಭಾನುವಾರ ಸಂಜೆ ಒಳಗಡೆ ಕಾಟೇರಾದ ಕಲೆಕ್ಷನ್ 50 ಕೋಟಿ ದಾಟುತ್ತೆ ಅನ್ನುವಂಥದ್ದು ಒಂದು ಅಂದಾಜು ಮಾಡಿದ್ವಿ. ಇದು ಕನ್ನಡದ ಎಲ್ಲ ಕಲಾಭಿಮಾನಿಗಳು ಹಾಗೂ ದರ್ಶನ್ ಸರ್ ಅವರ ಎಲ್ಲ ಸೆಲೆಬ್ರಿಟೀಸ್ಗಳು ಹಾಗೂ ಸಿನಿಮಾವನ್ನು ಪ್ರೀತಿಸುವ ಎಲ್ಲ ಸಿನಿ ಪ್ರೇಮಿಗಳು ಈ ಮಾತನ್ನು ಸತ್ಯ ಮಾಡಿದ್ದಾರೆ. ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಧೀರ ರಾಕ್ಲೈನ್ ವೆಂಕಟೇಶ್ ರವರ ತರುಣ್ ಸುಧೀರ್ ಅವರ ಆ್ಯಕ್ಷನ್ ಕಟ್ಟಿರುವಂತಹ ನಿಮ್ಮೆಲ್ಲರ ಕಾಟೇರ ಸಿನಿಮಾ ನಿನ್ನೆ ರಾತ್ರಿ ಒಳಗಡೆ 50 ಕೋಟಿ ಕಲೆಕ್ಷನ್ ದಾಟಿದೆ. ಒಟ್ಟು 3 ದಿನದ ಗಳಿಕೆ 58 ಕೋಟಿ ಪ್ಲಸ್. ಅಂದರೆ ಮೊದಲ ದಿನದ ಗಳಿಕೆ 19,79,00,000, ಎರಡನೇ ದಿನದ ಗಳಿಕೆ 17,35,00,000. ನಿನ್ನೆ ಭಾನುವಾರದ ಒಂದು ಕಲೆಕ್ಷನ್ 20,94,00,000. ಎಲ್ಲವೂ ಸೇರಿದರೆ 58 ಕೋಟಿ ದಾಟಿದೆ. ಗುರು, ಇದಕ್ಕಿಂತಲೂ ಇನ್ನೇನು ಬೇಕು ಗುರು ಕಲೆಕ್ಷನ್ನು? ಸಾಮಾನ್ಯವಾಗಿ ಒಂದು ಸ್ಟಾರ್ ನಟನ ಸಿನಿಮಾ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ. ಇದು ಹೆಮ್ಮೆ ತರುವಂತಹ ವಿಚಾರ ಹಾಗೂ ಥಿಯೇಟ್ರ್ನತ್ತ ಜನ ಬರ್ತಾ ಇಲ್ಲ ಅನ್ನುವಂತಹ ಕೊರಗನ್ನು ನೀಗಿಸಿದಂಥ ದಿನ. ಜೊತೆಗೆ ನಿನ್ನೆ ತಾನೇ ನಮ್ಮ ಕನ್ನಡ ಪಿಕ್ಚರ್ನ ಮುಖ್ಯಸ್ಥರು ಪ್ರವೀಣ್ ಏಕಾಂತ್ ಅವರು ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋದಲ್ಲಿ, ಅಂದರೆ ಆ ವಿಡಿಯೋ ಇವತ್ತು ತಪ್ಪಾಗಿದೆ, 2024ರಲ್ಲಿ ಬರಬಹುದಾದಂತಹ ಅತ್ಯಂತ ಪ್ರಮುಖ ಚಿತ್ರಗಳ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು. ಅದರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುವ ಇತ್ತು, ಸಲಗ ವಿಜಯ್ ಅವರ ಭೀಮಾ ಇತ್ತು, ಉಪಾಧ್ಯಕ್ಷ ಇತ್ತು, ಮಾರ್ಟಿನ್ ಇತ್ತು, ಸುದೀಪ್ ಅವರ ಮ್ಯಾಕ್ಸ್ ಇತ್ತು. ಹೀಗೆ ಬಹಳಷ್ಟು ಸಿನಿಮಾಗಳ ಅಪ್ಡೇಟನ್ನು ಕೊಟ್ಟಿದ್ದರು. ಸಾಮಾನ್ಯವಾಗಿ ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಬಹು ನಿರೀಕ್ಷಿತ ಸಿನಿಮಾಗಳು, ಅದು ಸೂಪರ್ ಸ್ಟಾರ್ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಸದ್ದು ಮಾಡದೆ ಹೋಗುವಂತಹ ಸಾಧ್ಯತೆಗಳು ಇನ್ನು ಮುಂದೆ ಕಡಿಮೆ ಆಗ್ತವೆ. ಅದೆಲ್ಲದಕ್ಕೂ ಸ್ಪಷ್ಟೀಕರಣವನ್ನು ಕೊಟ್ಟಂತಹ ಕನ್ನಡದ ಹೆಮ್ಮೆಯ ಚಿತ್ರ ಕಾಟೇರ 3 ದಿನದ ಒಟ್ಟು ಗಳಿಕೆ 58 ಕೋಟಿ ದಾಟಿದೆ. ಇದು ಕನ್ನಡ ಚಿತ್ರ ಪ್ರೇಮಿಗಳಲ್ಲಿ ಒಂದು ದೊಡ್ಡ ಸಂತಸವನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಸಿನಿಮಾಗಳು ಬರ್ತವೆ, ಬಂದ ನಂತರ ಅದರ ಕಲೆಕ್ಷನ್ ಎಷ್ಟಾಯಿತು ಏನಾಯಿತು ಗೊತ್ತಾಗೋದಿಲ್ಲ. ಬಟ್ ಕಾಟೇರ ಸಿನಿಮಾದ ಬಗ್ಗೆ ಇಡೀ ಕರ್ನಾಟಕ ಮಾತಾಡ್ತಾ ಇದೆ. ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ನಾರ್ತ್ ಕರ್ನಾಟಕದ ಬಹುತೇಕ ಚಿತ್ರಮಂದಿರಗಳು ಹೌಸ್ಫುಲ್ಲಾಗಿ ಹೋಗ್ತಾ ಇದ್ದಾವೆ. ನಮಗೆ ಇತ್ತೀಚೆಗೆ ಈಗಷ್ಟೇ ಬಂದಂಥ ಸುದ್ದಿ, ಹಾಸನ್ ಬೆಲ್ಟಲ್ಲಿ, ಮೈಸೂರು ಬೆಲ್ಟಲ್ಲಿ, ಈವನ್ ಕರ್ನಾಟಕದ ಎಲ್ಲ ಥಿಯೇಟ್ರ್ಗಳಲ್ಲಿ ಜನ ತುಂಬಿ ಹೋಗ್ತಾ ಇದ್ದಾರೆ. ಜೊತೆಗೆ ಫ್ಯಾಮಿಲಿ ಆಡಿಯನ್ಸನ್ನ ಈ ಸಿನಿಮಾ ಕ್ಯಾಪ್ಚರ್ ಮಾಡಿದೆ. ದರ್ಶನ್ ತೂಗುದೀಪ್ ಅವರು ಅಂದುಕೊಂಡಂತೆ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಜೊತೆಗೆ ಅವರು ತುಂಬ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ, ನನ್ನ ಸೆಲೆಬ್ರಿಟೀಸ್ ಅಂತ. ಅವರ ಎಲ್ಲ ಸೆಲೆಬ್ರಿಟೀಸ್ಗಳು ಹಾಗೂ ಸಿನಿಮಾವನ್ನು ಅತ್ಯಂತ ಪ್ರೀತಿಯಿಂದ ನೋಡುವಂತಹ ಎಲ್ಲ ಸಿನಿ ಪ್ರೇಮಿಗಳು ಕಾಟೇರ ಚಿತ್ರವನ್ನು ಅತ್ಯಂತ ಪ್ರೀತಿಯಿಂದ ಹಾಗೂ ಸೆಲ್ಯೂಟ್ ಮಾಡಿದ ಸಿನಿಮಾ ನೋಡ್ತಾ ಇದ್ದಾರೆ. ಯಾಕೆಂದರೆ ಇದು ನಮ್ಮ ಮಣ್ಣಿನ ಕತೆ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಇಂತಹ ಸಿನಿಮಾಗಳು ಗೆದ್ದಾಗ ಮತ್ತಷ್ಟು ಮುಂಬರುವಂತಹ ಎಲ್ಲ ಸ್ಟಾರ್ ಸಿನಿಮಾಗಳು ಕೂಡ ದೊಡ್ಡ ಮಟ್ಟಕ್ಕೆ ಟೇಕ್ ಆಫ್ ಆಗ್ತವೆ. ಅದೆಲ್ಲದಕ್ಕೂ ಬುನಾದಿ, ಅದೆಲ್ಲಕ್ಕೂ ಒಂದು ದೊಡ್ಡವಾದಂತಹ ಅಡಿಪಾಯ ಕಾಟೇರ ಚಿತ್ರ ಹಾಕಿಕೊಟ್ಟಿದೆ ಅಂತ ಅತ್ಯಂತ ವಿನಮ್ರತೆಯಿಂದ ಈ ಮಾತನ್ನು ಹೇಳ್ತಾ, ರಾಜ್ಯಾದ್ಯಂತ ಯಶಸ್ವಿಯಾಗಿ ಮುನ್ನುಗ್ತಿರುವಂತಹ ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಕಾಟೇರ 3 ದಿನದ ಒಟ್ಟು ಗಳಿಕೆ 58 ಕೋಟಿ ದಾಟಿದೆ. ಮತ್ತೆ ನಾವು ನಾಳೆ ನಾಡಿದ್ದು ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ. ನಮಗೆ ಸಿಕ್ಕಂತಹ ಹಾಗೂ ನಮಗೆ ಬರ್ತಿರುವಂತಹ ಕಮೆಂಟ್ಗಳನ್ನ ನೋಡಿದಾಗ, ಸರ್ ಗ್ಯಾರಂಟಿ 100 crores ದಾಟುತ್ತೆ ಸಿನಿಮಾ ಅಂತ ಹೇಳ್ತಿದ್ದಾರೆ. ದೇರ್ ಇಸ್ ನೋ ಡೌಟ್, ಗ್ಯಾರಂಟಿಯಾಗಿ ದಾಟುತ್ತೆ. 3 ದಿನದ ಗಳಿಕೆ 58 ಕೋಟಿ ದಾಟಿದೆ ಅಂತಂದಮೇಲೆ ಇನ್ನು ನಿರಂತರವಾಗಿ 4 ದಿನ ಗ್ಯಾರಂಟಿ ಹೌಸ್ಫುಲ್ ಆಗುತ್ತೆ. 100 ಕೋಟಿ ದಾಟುತ್ತೆ. 2ನೇ ವಾರ, 3ನೇ ವಾರ, 4ನೇ ವಾರ ಮತ್ತಷ್ಟು ಸಂಭ್ರಮದ ವಿಚಾರವನ್ನು ಕಾಟೇರದ ಬಗ್ಗೆ ಮಾತಾಡ್ತೀವಿ. ಕನ್ನಡ ಪಿಕ್ಚರ್ಗೆ ನಿರಂತರವಾಗಿ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲ ಅಭಿಮಾನಿಗಳಿಗೆ ನಮಸ್ಕಾರ. ಇದು ಕಾಟೇರ ವಿಶೇಷ. ಥ್ಯಾಂಕ್ ಯು ಸೋ ಮಚ್.